ಬಿಜೆಪಿಗೆ ಮರಳೋ ಪ್ರಶ್ನೆಯೇ ಇಲ್ಲ ಎಂದ ಶೆಟ್ಟರ್. ಆಗಿರೋ ಅವಮಾನ ಮರೆತಿಲ್ಲ ಎಂದಿದ್ದೇಕೆ ಮಾಜಿ ಸಿಎಂ. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಯೋಗೇಶ್ ಈಶ್ವರ್. ನೀವು ದೇಶಕ್ಕಾಗಿ 100 ಸೆಂಚುರಿ ಹೊಡೀರಿ, ಆದರೆ ರಿಟೈರ್ಮೆಂಟ್ ಟೂರ್ನಮೆಂಟಲ್ಲಿ ನಿಮ್ಮನ್ನ ಟೀಮ್ಗೆ ಹಾಕೊಳ್ಳಿಲ್ಲ ಅಂದರೆ ಆಗೋ ಅವಮಾನ ಎಂಥದ್ದು ಹೇಳಿ. ಒಂದು ವೇಳೆ ಭಾರತದ ಕ್ರಿಕೆಟ್ ಅಂತ ಬಂದಾಗ ಸಚಿನ್ ತೆಂಡೂಲ್ಕರ್ಗೆ ವಿದಾಯದ ಟೂರ್ನಮೆಂಟೇ ಕೊಡದೆ ನಿಮ್ಗೆ ಏಜ್ ಆಯಿತು ಅಂತ ಟೂರ್ನಿಯಿಂದ ಹೊರಗೆ ಇಟ್ಬಿಟ್ಟಿದ್ರೆ ಏನಾಯ್ತಿತ್ತು ಹೇಳಿ. ಅದು ನಮ್ಮ ದೇಶಕ್ಕೆ ಕೀರ್ತಿಯನ್ನು ತಂದುಕೊಟ್ಟಂಥ ಒಬ್ಬ ಆಟಗಾರರಿಗೆ ನಾವು ಮಾಡುವಂಥ ಅವಮಾನ. ಅದು ವಿತೌಟ್ ಇಂಟಿಮೇಷನ್. ಒಂದು ವೇಳೆ ಇನ್ಫಾರ್ಮೇಷನ್ ಮಾಡೋರು ಪರವಾಗಿಲ್ಲ, ಇಲ್ಲ ನಿಮ್ಮನ್ನ ಟೀಮ್ ಆಡ್ಸೋಕ್ಕಾಗಲ್ಲ, ಬಟ್ ನೀವು ವಿದಾಯಕ್ಕೊಂದು ದೊಡ್ಡ ಸಮಾವೇಶ ಮಾಡ್ತೀವಿ ಅಥವಾ ಕಾರ್ಯಕ್ರಮ ಮಾಡ್ತೀವಿ ಅಂದರೆ ಪರವಾಗಿಲ್ಲ. ಜಗದೀಶ್ ಶೆಟ್ಟರ್ ಅವರ ವಿಚಾರದಲ್ಲಿ BJP ಮಾಡಿದ್ದು ಇದೇ ಕೆಲಸವನ್ನು. ಜಗದೀಶ್ ಶೆಟ್ಟರ್ಗಾಗಿ BJP ಏನು ಮಾಡಿದ್ಯೋ ಅನ್ನೋದಕ್ಕಿಂತ ಹೆಚ್ಚಾಗಿ ಕರ್ನಾಟಕ BJPಗಾಗಿ ಜಗದೀಶ್ ಶೆಟ್ಟರ್ ಅದನ್ನು ಮೀರಿದ ಕೆಲಸವನ್ನು ಮಾಡಿದ್ರು. ಅದಕ್ಕಾಗೇ CM ಸ್ಥಾನ ಕೊಟ್ಟಿದ್ದೇನೆ. ಪುಕ್ಸಟ್ಟೆ ಓಡಾಡೋರು ಬಂದ್ಬಿಟ್ಟು 2 ಸಲ MLA ಆದವ್ರಿಗೆಲ್ಲ CM ಮಾಡೋಕ್ಕಾಗಲ್ಲ. ಜಗದೀಶ್ ಶೆಟ್ಟರ್ ಅವ್ರಿಗೆ ಆ ತಾಕತ್ತಿತ್ತು, ಜಗದೀಶ್ ಶೆಟ್ಟರ್ ಅವ್ರಿಗೆ ಆ ವರ್ಚಸ್ಸಿತ್ತು. ಜಗದೀಶ್ ಶೆಟ್ಟರ್ ಕೂಡ ಪಕ್ಷ ನಿಷ್ಠೆಯನ್ನು ಹಾಗೇ ಮೆರೆದಿದ್ದರು. ಅನುಭವದ ಆಧಾರದ ಮೇಲೆ ಅವರಿಗೆ ಮುಖ್ಯಮಂತ್ರಿ ಸ್ಥಾನವನ್ನು ಕೂಡ ಕೊಟ್ಟರು. ಸರಿ, ಎಲ್ಲ ಮುಗೀತು. ಗುಜರಾತ್ ಫಾರ್ಮುಲಾ ಮಾಡ್ತೀನಿ ಅಂದ್ಬಿಟ್ಟು ಕೊನೇ ಕ್ಷಣದಲ್ಲಿ ವಿಧಾನಸಭಾ ಚುನಾವಣೆಗೆ ಕೆಲವೇ ದಿನಗಳ ಮೊದಲು ಹೈಕಮಾಂಡಿಂದ ಫೋನ್ ಮಾಡಿಸ್ಬಿಟ್ಟು, ಶೆಟ್ರೆ ನೀವೇ ಪ್ರೆಸ್ ಮೀಟ್ ಮಾಡಿಬಿಟ್ಟು ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಅಂದ್ಬಿಟ್ರೆ ಆಗ ಅವಮಾನ ಎಂಥದ್ದೇಳಿ. ಅದನ್ನೇ ಮುಂಚಿತವಾಗಿ ಹೈಕಮಾಂಡ್ ಅವ್ರನ್ನ ಕರೆಸ್ಕೊಂಡು, ನೀವೇ ಈ ಸಲ ಯಡಿಯೂರಪ್ಪ ಅವ್ರ ಜೊತೆ ಮುಂದೆ ನಿಂತ್ಕೊಂಡು ಚುನಾವಣೆಯನ್ನು ನಡೆಸ್ಕೊಡ್ಬೇಕು, ಹೊಸೊಬ್ರಿಗೆ ಅವಕಾಶ ಮಾಡಿಕೊಡ್ಬೇಕು, ನಿಮ್ಮ ಕುಟುಂಬದಲ್ಲಿ ಯಾರಿಗಾರು ಕೊಡ್ತೀವಿ ಅಥವಾ ನಿಮಗೆ ಬೇರೆ ಯಾವ್ದಾದ್ರು ದೊಡ್ಡ ಹುದ್ದೆನ ಕೊಡ್ತೀವಿ, ಯಾವುದೋ ಗವರ್ನರ್ ಕೊಡ್ತೀವೋ ಅಥವಾ ಮತ್ತೊಂದು ಸೆಂಟ್ರಲ್ಗೆ ಏನೋ ಕೊಡ್ತೀವೋ, ರಾಜ್ಯ ಏನೋ ಕೊಡ್ತೀವಿ, ಈ ಸಲ ಎಲೆಕ್ಷನ್ ನಿಂತ್ಕೋಬೇಡಿ. ಇದು ಭವಿಷ್ಯದಲ್ಲಿ ನಾವು BJPಯ ದೊಡ್ಡ ನಾಯಕರನ್ನು ಹುಟ್ಟಾಕಬೇಕು ಅನ್ನೋ ಕಾರಣಕ್ಕೆ ನೀವು ಈ ಸಲ ದೊಡ್ಡ ಮನಸ್ಸು ಮಾಡಬೇಕು ಅಂದಿದ್ರೆ ಜಗದೀಶ್ ಶೆಟ್ಟರ್ ಎಸ್ ಅಂತಿದ್ರು. ಕೊನೆಯ ಕ್ಷಣದಲ್ಲಿ ನಿಮಗೆ ಟಿಕೆಟ್ ಕೊಡಲ್ಲ, ಪ್ರೆಸ್ ಮೀಟ್ ಮಾಡಿ ಅಂದರೆ ಯಾರೇ ಮಾಡ್ತಾರೆ. ಮಾಡಿದ್ರು ಈಶ್ವರಪ್ಪನವರು. ಯಾಕೆ ಗೊತ್ತಾ? ಅವ್ರ ಮಗಂಗೆ ರಾಜಕೀಯ ಭವಿಷ್ಯಕ್ಕಾಗಿ, ಕಾಂತೇಶ್ ರಾಜಕೀಯ ಭವಿಷ್ಯಕ್ಕಾಗಿ. ಆದರೆ ಜಗದೀಶ್ ಶೆಟ್ಟರ್ BJPಗೆ ಗುಡ್ ಬೈ ಹೇಳಿ ಕಾಂಗ್ರೆಸ್ಸಿಗೆ ಬಂದ್ಬಿಟ್ರು. ಜಗದೀಶ್ ಶೆಟ್ಟರ್ ಅವರ ಬೆಲೆ ಏನು ಅನ್ನೋದು BJPಯ ಕೆಲ ನಾಯಕರಿಗೆ ಇವಾಗ ಅರ್ಥ ಆಗ್ತಾ ಇದೆ. ಇದನ್ನು ಹೇಳಿರೋದು ನಾವಲ್ಲ, ಜಗದೀಶ್ ಶೆಟ್ಟರ್ ಅವರು. ನನಗೆ BJPಯಲ್ಲಿ ಆದಂಥ ಅವಮಾನವನ್ನು ನಾನಿನ್ನೂ ಮರೆತಿಲ್ಲ. ನನ್ನನ್ನು BJP ನಿರ್ಲಕ್ಷಿಸಿದ ರೀತಿಯನ್ನು ನಾನು ಮರೆಯೋಕೆ ಸಾಧ್ಯವಿಲ್ಲ. ಅಂಥದ್ರ ನಡುವೆ ಮತ್ತೆ ನಾನು BJPಗೆ ಬರ್ತೀನಿ ಅಂತ ಸುಮ್ಮನೆ ಯಾಕೆ ತಮಟೆ ಹೊಡ್ಕೊಂಡು ತಿರುಗ್ತೀರಾ? ನಾನು ಯಾವ ಕಾರಣಕ್ಕೂ BJPಗೆ ಬರೋ ಸೀನೇ ಇಲ್ಲ. ಕಡ್ಡಿ ಮುರಿದಂಗೆ ಮಾತಾಡೋರೆ. ಅಲ್ಲದೆ ನನ್ನನ್ನು ಕಳೆದುಕೊಂಡಿದ್ದರಿಂದ BJPಗೆ ಆಗ್ತಿರುವ ಲಾಸ್ ಏನು ಅನ್ನೋದು ಅವ್ರಿಗೆ ಈಗ ಅರ್ಥ ಆಯ್ತೈತೆ. ಇದು BJPಯನ್ನು ತ್ಯಜಿಸಿ ಕಾಂಗ್ರೆಸ್ಗೆ ಬಂದಿರುವಂಥ ಜಗದೀಶ್ ಶೆಟ್ಟರ್ ಅವರು ಕೊಟ್ಟಿರುವಂಥ ಸ್ಪಷ್ಟನೆ ಅಥವಾ ಖಡಕ್ ಸಂದೇಶ BJPಗೆ. ಅವಮಾನ ಮರೆತಿಲ್ಲ, ವಾಪಸ್ ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಖಂಡಿತವಾಗಿ ಕಡ್ಡಿ ಮುರಿದ ಹಾಗೆ ಜಗದೀಶ್ ಶೆಟ್ಟರ್ ಅವರು ಮಾತನಾಡೋರೆ. ಹೀಗಾಗಿ ಇನ್ಯಾರು ರಮೇಶ್ ಜಾರಕಿಹೊಳಿ ಅವ್ರು ಬಂದು ಭೇಟಿ ಮಾಡಿದ್ರು ಅಷ್ಟೇ, ಬೊಮ್ಮಾಯಿ ಅವ್ರು ಬಂದು ಭೇಟಿ ಮಾಡಿದ್ರು ಅಷ್ಟೇ, ಅಥವಾ ಪ್ರಧಾನಿ ಮೋದಿಯವರೇ ಬಂದು ಭೇಟಿ ಮಾಡಿದ್ರು ಅಷ್ಟೇ, ಮ್ಯಾಟ್ರ್ ಕ್ಲಿಯರ್. ಜಗದೀಶ್ ಶೆಟ್ಟರ್ BJPಯಿಂದ ದೂರ. ವೀಕ್ಷಕರೇ, ಜಗದೀಶ್ ಶೆಟ್ಟರ್ ಅವರಿಗೆ BJPಯಿಂದ ನಿಜಕ್ಕೂ ಅವಮಾನ ಆಯಿತಾ? ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ. ಧನ್ಯವಾದಗಳು.